ಅಟ್ಲೀಸ್ಟ್ ಮ್ಯಾರೇಜ್ ಬಗ್ಗೆ ನಿಮ್ಗೆ ಏನು ಆಸೆ, ಏನು ಕನಸಿದೆ? ನಾವು ಮದುವೆ ಆದ್ಮೇಲೆ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಅದು ಮೇನ್ ಇರೋದು. ಅದು ಕೋಟೆಗಿಂತ ದೊಡ್ಡದು. ಲೈಫಲ್ಲಿರೋ ಮ್ಯಾಕ್ಸಲ್ಲಿ ಹೇಗಿದ್ದೀರಾ? ಚೆನ್ನಾಗಿ ಎಣಿಸ್ತೀನಿ ದುಡ್ಡನ್ನ, ಪಟ 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 ಅಂತ ಎಣಿಸ್ತೀನಿ. ನೋಡಿ ಯಾರಾದ್ರೂ ಎಣಿಸ್ತಾರ ಹಂಗೆ? ರಕ್ಷಿತ್ ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ನಿಜವಾಗ್ಲೂ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂದ್ರೆ ಹಂಗಿದ್ಬಿಡ್ತೀನಿ ಹಿಂಗಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಲೈಫಲ್ಲಿ ನಿಮ್ಗೆ ಎಷ್ಟು ಬೇಕೋ, ಜೀವನ ನಡ್ಸೋಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಸಾಕು. ಯಾರು ಬಂದ್ಬಿಟ್ಟು ನೀನು ಎಷ್ಟು ಓದ್ದೆ, ನೀನು ಹೆಂಗಿದೆ ಅಂತ ಕೇಳಲ್ಲ, ನೀನು ಎಷ್ಟು ಸಂಪಾದನೆ ಮಾಡ್ತಿದ್ದೆ ಅಂತ ಕೇಳ್ತಾರೆ. ಅಷ್ಟು ಸಾಕು, ಅದನ್ನ ತಲೆಯಲ್ಲಿ ಹಿಡ್ಕೊಬೇಕು ಫಸ್ಟ್. ಯಾಕೆ ರಕ್ಷಿತ್ ಸೀರಿಯಲ್ಸ್ ಇದು ಮಾಡಲ್ವಾ ಅಂತ? ಅಂದ್ರೆ ನನಗೆ ಬಿಗ್ ಸ್ಕ್ರೀನ್ ಅಲ್ಲೇ ನಾನು ಕಾಣಿಸ್ಕೊಬೇಕಂತ ತುಂಬಾ ಆಸೆ ಇದೆ. ಸೊ ಸೀರಿಯಲ್ಸ್ ಲೈಕ್ ಆಪರ್ಚುನಿಟಿ ಬಂದ್ರೆ ಯು ಡಿಡ್ಂಟ್ ಗೋ? ನಾನು ಹೇಳಿದೆ ನನ್ನ ಒಂದು ಈ ಥರ ಇದೆ, ನನ್ನ ಥಾಟ್ಸ್ ಈ ಥರ ಇದೆ, ಅದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದೆ. ಓಕೆ ಅಂತ ಒಪ್ಕೊಂಡ್ರೆ. ಲೈಕ್ ಒಂದು ಯಾವುದೋ ಮೂವಿನೂ ನೀವು ಜಸ್ಟ್ ಸ್ಟಾರ್ಟೆಡ್ ಅಲ್ವಾ? ಎಲ್ಲರೂ ಕೇಳ್ತಾ ಇರ್ತಾರೆ, ನಾನು ಒಂದು ಕೆಲಸ ಮುಗಿಸಿ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಸರ್ ಲವ್ ಲೈಫು ಮ್ಯಾರೇಜ್ ಲೈಫ್ ಬಗ್ಗೆ ಎಲ್ಲ ಹೇಳ್ತಿದ್ರಿ, ಇನ್ನೂ ಬೇಜಾನ್ ಟೈಮ್ ಇದೆ ಅಂತ. ಬಟ್ ಸ್ಟಿಲ್ ವಾಟ್ ಎವರ್ ಮ್ಯಾರೇಜ್ ಅಂತ ಬಂದಾಗ ನಿಮಗೂ ಒಂದಷ್ಟು ಕನಸುಗಳಿರುತ್ತೆ, ಹಿಂಗೆ ಆಗಬೇಕು ವಾಟ್ ಎವರ್. ನಾವು ಒಂದು ಟೀನೇಜಿಂದನೇ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ. ಅಂದರೆ ಇನ್ ಬಿಟ್ವೀನ್ ಎಷ್ಟೇ ಬ್ರೇಕಪ್ಸ್ ಆದರೂ ಏನೇ ಆದ್ರೂ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಅನಿಸುತ್ತೆ ಓಕೆ ನನಗೋಸ್ಕರ ಎಲ್ಲ ಒಂದು ಹುಡುಗ ಇದ್ದೇ ಇರ್ತಾನೆ, ಅವ್ನು ನನ್ನ ಲೈಫಿಗೆ ಬರ್ತಾನೆ, ಹಾಗಿರುತ್ತೆ. ಅಟ್ಲೀಸ್ಟ್ ಮ್ಯಾರೇಜ್ ಬಗ್ಗೆ ನಿಮ್ಗೆ ಏನು ಆಸೆ, ಏನು ಕನಸಿದೆ? ಅದ್ದೂರಿಯಾಗಿ ಆಡಂಬರದ ಮದುವೆ ಆಗಬೇಕು ಲೈಕ್ ಆ ಥರ ಏನು ಆಸೆ ಇದೆ? ಆ ಥರದೆಲ್ಲ ಎಂಥದಿಲ್ಲ. ಚೆನ್ನಾಗಿ ಮದುವೆ ಆಗಬೇಕು, ಖುಷಿ ಖುಷಿಯಾಗಿ ಮದುವೆ ಆಗಬೇಕು, ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಬೇಕು. ಅದೇ ದೊಡ್ಡ ಆಡಂಬರ ಜೀವನ. ಯಾಕೆ ಅಂದರೆ ಜೀವನದಲ್ಲಿ ನಾವೆಷ್ಟು ಕೋಟಿ, ಅಂದರೆ ನಾನು ದೊಡ್ಡದಾಗೆ ಮದುವೆ ಆಗ್ಬೋದು ಲೈಫಲ್ಲಿ, ಮುಂದಕ್ಕೆ ಕೋಟಿ ಖರ್ಚು ಮಾಡ್ಬೋದು. ಮತ್ತು ಅದೆಲ್ಲದಕ್ಕಿಂತ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತೀವಿ ಗೊತ್ತಾ. ಅಪ್ಪ ಅಮ್ಮನ ನಾವು ತೊಗೊಂಬಂದು ಕೊಡೋದೇ ಅದು ದೊಡ್ಡದು ಗಿಫ್ಟ್. ನಾವೆಷ್ಟು ಕೋಟಿ ಖರ್ಚು ಮಾಡಿ ಮದುವೆ ಮಾಡೋದೆ ಅಂತ ಯಾರೂ ಕೇಳಲ್ಲ. ನೀವು ಚೆನ್ನಾಗಿದ್ದೀರಾ ನೋಡಿದ್ದೀವಿ, ನಾವೇನಾ ಎಷ್ಟೋ ಚಾಪ್ಟರ್ಸ್ಗಳು ನಾವು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಮದುವೆ ಆದಮೇಲೆ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಅದು ಮೇನ್ ಇರೋದು. ಅದು ಕೋಟೆಗಿಂತ ದೊಡ್ಡದು. ಆ ಖುಷಿ ಇರ್ತೀವಿ ಗೊತ್ತಾ ಇಬ್ಬರು ಜೊತೆಗೆ, ಅದು ಮೇಯ್ನು. ನಾವೆಷ್ಟೋ ಕೋಟಿ ಖರ್ಚು ಮಾಡಿದ್ವಿ, ಎಷ್ಟೋ ಜನ 1000 ಜನ ಮದುವೆಗೆ ಬಂದರು, ತಿಂದು ಮದುವೆಯಿಂದ ಬರ್ತಾರೆ, ತಿರ್ತಾರೆ, ಹೋಗ್ತಾ ಇರ್ತಾರೆ. ಅಷ್ಟೇ ಅವ್ರ ಜೀವನ, ಅವ್ರ ಕೆಲಸ ಹುರ್ಕೊಂಡು ಹೋಗ್ತಾರೆ. ಅಯ್ಯೋ ಈ ಸಾಂಬಾರು ಮಾಡಿದ್ನಾ, ಈ ಪಲ್ಯ ಮಾಡಿದ್ನಾ, ಈ ಸ್ವೀಟ್ ಹಾಕಿಲ್ಲೋ ಅಂತ ಕೇಳ್ಕೊಂಡು ಹೋಗ್ತಾರೆ. ಅಂತ ಪ್ರಪಂಚದಲ್ಲಿ ಒಬ್ರಿಗೊಂದು ಸ್ವೀಟ್ ಮಿಸ್ ಆದ್ರೂ ಬೈಕೊಂಡು ಹೋಗ್ತಾರೆ. ಅದಕ್ಕೆ ನಾವೆಷ್ಟು ಕೋಟಿ ಮದುವೆ ಆಗ್ತೀವಿ, ಎಷ್ಟು ಲ್ಯಾವಿಶ್ ಆಗಿ ಮದುವೆ ಆಗ್ತೀವಿ ಅಂತಲ್ಲ, ಲೈಫಲ್ಲಿ ನಾವೆಷ್ಟು ಲ್ಯಾವಿಶ್ ಆಗಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಮೇನ್ ಇರೋದು ನಮ್ಮ ಲೈಫಲ್ಲಿ. ಅದು ಬಿಟ್ಟರೆ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂಥದ್ದಿಲ್ಲ. ಹುಡುಗಿ ಮನೆಯವ್ರು ನನಗೆ ಅದು ಕೊಡಬೇಕು ಇದು ಕೊಡಬೇಕು, ನಾನು ಯಾರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಏನೂ ಮುಟ್ಟಲ್ಲ ನಾನು. ಓಕೆ, ಯು ಹ್ಯಾವ್ ಒನ್ ಪಿಕ್ಚರ್, ಹಿಂಗಾಗಬೇಕು ಹಿಂಗಾಗುತ್ತೆ ಅಷ್ಟೇ, ಮುಗೀತು, ಡನ್. ಓಕೆ, ರಿಯಾಲಿಟಿ ಶೋಸ್ ಆಯಿತು, ಲೈಫ್ ಇಸ್ ಗೋಯಿಂಗ್ ಆನ್. ಯಾಕೆ ರಕ್ಷಕ್ ಸೀರಿಯಲ್ಸ್ ಇದು ಮಾಡಲ್ವಾ ಅಂತ? ಅಂದರೆ ನನಗೆ ಬಿಗ್ ಸ್ಕ್ರೀನಲ್ಲೇ ನಾನು ಕಾಣಿಸ್ಕೊಬೇಕಂತ ತುಂಬ ಆಸೆ ಇದೆ. ಅದಕ್ಕೋಸ್ಕರ ರಿಯಾಲಿಟಿ ಶೋನು ನಾನು ಒಪ್ಕೊಳ್ಳೋದು ತುಂಬ ಕಷ್ಟನೇ ಆಗಿದೆ. ಹಾಗೆ ಇನ್ನೊಂದು ಜನಕ್ಕೆ ನಾನು ರೀಚ್ ಆಗಲೇಬೇಕಿತ್ತು. ಇವತ್ತು ನೋಡಿ ಪ್ರತಿ ಕಡೆ ಹೋದ್ರು ಎಲ್ಲ ಫ್ಯಾಮಿಲಿ ಆಡಿಯನ್ಸನ್ನು ರೀಚ್ ಮಾಡ್ತೀನಿ. ಎಲ್ಲ ಆಂಟಿ ಅಂಕಲ್ದಿರೋ, ಅಜ್ಜಿ ತಾತ, ಪ್ರತಿಯೊಬ್ಬರು ಮಕ್ಕಳು ಸಮೇತ ನನ್ನ ರೆಕಗ್ನೈಸ್ ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಸ್ಕ್ರೀನಿಂದಾನೆ. ಆ ಸ್ಮಾಲ್ ಸ್ಕ್ರೀನ್ ಬಗ್ಗೆ ಖಂಡಿತ ನನಗೆ ಗೌರವ ಇದೆ. ಸೀರಿಯಲ್ಗೆ ತುಂಬ ಕಮಿಟ್ಮೆಂಟ್ ಕೊಡಬೇಕು, ಇಷ್ಟೇ ವರ್ಷ ಕೆಲಸ ಮಾಡಬೇಕು ಮತ್ತೊಂದಿರುತ್ತೆ. ಅದಕ್ಕೋಸ್ಕರ ಸಿನಿಮಾ ಅಂದರೆ ಒಂದು 6 ರಿಂದ 7 ತಿಂಗಳು ಸಿನಿಮಾ ಮುಗಿಸ್ತೀವಿ, ಎಡಿಟಿಂಗ್ ನಡೆಯುತ್ತೆ, 1 ವರ್ಷದಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ, ಇನ್ನೊಂದು ಟೀಮ್ ಜೊತೆ ಹಂಗೆ ಜಂಪ್ ಆಗ್ತೀವಿ, ಇನ್ನೊಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಸ್ಕ್ರೀನಲ್ಲೇ ಕಾಣಿಸ್ಕೊಬೇಕಂತ ಆಸೆ, ಅದಕ್ಕೋಸ್ಕರ ವೇಟಿಂಗು. ಸೊ ಸೀರಿಯಲ್ಸ್ ಲೈಕ್ ಆಪರ್ಚುನಿಟಿ ಬಂದರೆ ಯು ಡಿಡ್ಂಟ್ ಗೋ? ನನಗೆ ರೀಸೆಂಟಾಗಿ ಒಂದು ಸೀರಿಯಲ್ ಆಫರ್ ಬಂದಿತ್ತು ಒಂದು ಒಳ್ಳೆ ಚಾನಲಿಂದಾನೆ. ಅದನ್ನು ನಾನು ಸಡನ್ನಾಗಿ ಇಲ್ಲ ನಾನು ಮಾಡಲ್ಲ ಅಂತಲೂ ನಾನು ಹೇಳಿಲ್ಲ. ನಾನು ಹೇಳಿದೆ ನನ್ನ ಒಂದು ಈ ಥರ ಇದೆ, ನನ್ನ ಥಾಟ್ಸ್ ಈ ಥರ ಇದೆ, ಅದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದೆ. ಓಕೆ ಅಂತ ಒಪ್ಕೊಂಡ್ರು. ಸೊ ಸೀರಿಯಲ್ ಎಲ್ಲ ಪ್ಲಾನ್ಸ್ ಇಲ್ಲ? ಹ್ಯಾವ್ ಲೈಕ್ ಮೂವಿ, ಲೈಕ್ ಒಂದು ಯಾವುದೋ ಮೂವಿನೂ ನೀವು ಜಸ್ಟ್ ಸ್ಟಾರ್ಟೆಡ್ ಅಲ್ವಾ? ನಾನು ಇವಾಗ ಅಂದರೆ ನಾನು ಎಲ್ಲರೂ ಕೇಳ್ತಾ ಇರ್ತಾರೆ, ನಾನು ಒಂದು ಕೆಲಸ ಮುಗಿಸಿ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಸಿನಿಮಾ ಬಗ್ಗೆ ಪ್ಲಾನ್ ಮಾಡಿದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಇವಾಗ ಭರ್ಜರಿ ಬ್ಯಾಚುಲರ್ಸ್ ನಡೀತದೆ. ನೆಕ್ಸ್ಟ್ ಎಪಿಸೋಡ್ ನಾನು ಏನು ಮಾಡಬೇಕು, ಫಿನಾಲೆ ಗಂಟೆ ನಾನು ಏನು ಮಾಡಬೇಕು, ಈ ಶೋ ಮುಗಿಬೇಕು ಫಸ್ಟ್, ಅದನ್ನು ನಾನು ಪ್ಲಾನ್ ಮಾಡ್ತಾ ಹೋಗ್ತೀನಿ. ನಾನು ನೆಕ್ಸ್ಟ್ ಇದಾದ್ಮೇಲೆ ಅದನ್ನೇನೋ ಮಾಡಬೇಕು, ಇದನ್ನೇನೋ ಮಾಡಬೇಕು, ಅದನ್ನೇ ಎಂಥದ್ದು ಪ್ಲಾನ್ ಮಾಡಲ್ಲ. ನಾನು ಆರಾಮಾಗಿರಬೇಕು, ನಿಮ್ದಾಗಿ ನಿದ್ದೆ ಮಾಡಬೇಕು, ನಿಮ್ದಾಗಿ ಊಟ ಮಾಡಬೇಕು, ನಾಳೆ ಬೆಳಗ್ಗೆ ಏನಿದೆ ಅದು ನೋಡ್ಕೊಬೇಕು ಅಷ್ಟೇ. ಬಿಟ್ಟರೆ ಏನೋ ಮಾಡಿಬಿಡ್ಬೇಕು. ಇವಾಗ ನಾನು ಇಲ್ಲೂ ಕಾಲಿಡಬೇಕು, ಅಲ್ಲೂ ಕಾಲಿಡಬೇಕು, ಯಾವುದೋ ಒಂದು ಕಡೆ ನಾನು ಫೋಕಸ್ ಮಾಡೋಕ್ಕಾಗಲ್ಲ. ಇವಾಗ ಸಿನಿಮಾ ಟೀಮ್ ಜೊತೆ ಮಾತಾಡ್ತಾ ಇರ್ತೀನಿ, ಆ ಆಫೀಸಲ್ಲಿ ಕೂತಿರ್ತೀನಿ, ಆ ಆಫೀಸ್ ಜೊತೆ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇಲ್ಲೂ ಬರಬೇಕು, ಈ ಟೀಮ್ ಜೊತೆ ಡಿಸ್ಕಸ್ ಮಾಡಬೇಕು, ಕಂಟೆಂಟ್ ಬಗ್ಗೆ ಮಾತಾಡಬೇಕು, ಏನು ಕಂಟೆಂಟ್ ಕೊಡಬೇಕಂತ ನಾನು ಪ್ಲಾನ್ ಮಾಡಬೇಕು. ಅದಕ್ಕೆ ಯಾಕೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಅಷ್ಟೇ. ಓಕೆ,
ಬಿಟ್ವೀನ್ ನಿಮ್ಮ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಅಂತ ಬಂದಾಗ ರಕ್ಷಕ್ ತುಂಬಾ ಒಂದು ಒಳ್ಳೆ ಸ್ಟೂಡೆಂಟ್ ಅಂದ್ರೆ ಬೆಸ್ಟ್ ಟಾಪರ್ ಟಾಪರ್ ನನ್ನ ಫೋಟೋ ಇವತ್ತು ನನ್ನ ಸ್ಕೂಲ್ ಮುಂದೆ ಹಂಗೆ ಹಾಕಿದ್ದಾರೆ. ಹಾಕಿದ್ದಾರೆ. ಆ ಫೋಟೋಗೆ ನಾನು ಇವತ್ತು ಅದೇನೋ ಡೆಲ್ ಆದ್ರೆ ನಾನೇ ಫೋಟೋ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ಅವಾಗ ಹೋಗಿ. ಅಷ್ಟು ಟಾಪರ್ ನಾನು ಅಂತ ಒಂದು ಟಾಪ್ ಸ್ಟೂಡೆಂಟ್. ಫೇವ್ರೇಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್ ಸೈನ್ಸ್. ಫೇವ್ರೇಟ್ ಅಂದ್ರೆ ಮ್ಯಾಥ್ಸ್ 100%. ಹೆಂಗೆ ಸ್ಕೂಲ್ ಡೇಸ್ ಕಾಲೇಜ್ ಲೈಫ್ ಅಲ್ಲಿ ಓದೋದಂದ್ರೆ ರಕ್ಷಕ್ಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಅಲ್ವಾ? ಅದ್ರ ಬಗ್ಗೆ ಒಂದು ವಿವರಣೆ ಕೊಡಿ. ತುಂಬ ನಾನು ಸ್ಕೂಲ್ಗೆ ಹೋದ್ರೆ ಸಾಕು ನನ್ನ ಟೀಚರ್ಸ್ ಎಲ್ಲ ತುಂಬ ಖುಷಿ ಪಡೋರು. ನನ್ನ ಫೇವ್ರೆಟ್ ಸ್ಟೂಡೆಂಟ್ ಟಾಪರ್ ಬಂದಪ್ಪ ಟಾಪರ್ ಬಂದ ಅಂತ ಅಷ್ಟು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಿದ್ದೆ ನಾನು. ಏನಾದ್ರು ನಾನು ಎಕ್ಸಾಮ್ ಬರ್ತೀನಿ ನಾನು ಪೇಪರ್ಸ್ ಬಗ್ಗೆ ಕಾಯ್ತಿದ್ದೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಯಾಕಂದ್ರೆ 100 ಮೇಲೆ ಏನಾದ್ರು ಕೊಟ್ಬಿಡ್ತಾರೆ ನನಗೆ ಅಂತ ಭಯ ನನಗೊಂದು ಸೈಡು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಆ ಥರ ಯಾರು ಕಾಂಪಿಟೇಟರ್ಸೇ ಇರಲಿಲ್ಲ ನಿಮಗೆ? ನನ್ನ ಮುಟ್ಟೋರು ಯಾರೂ ಇಲ್ಲ. ನಾನು ಟಾಪ್ 1. ನಾನು ಮ್ಯಾಥ್ಸಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸ್ 100 ಮಾರ್ಕ್ಸ್ ಎಷ್ಟು ತೆಗೆದಿರ್ಬೋದು ನಿಮ್ಮ ಪ್ರಕಾರ? 100 40 ಅದು ಅದು ಜಸ್ಟ್ ಪಾಸ್. ಅದು ಜಸ್ಟ್ ಪಾಸ್ ಹೋಗಿದ್ರೆ ನೀವು ಮತ್ತೆ ನೀನು ನಂಬೋದೇ ಇಲ್ಲ. ಹೇಳಿ ಸರ್ ಬಂದರು ಇದೇ 2 ಬಂಡಲ್ ತೊಗೊಂಬೋದಾರಲ್ಲ ಅಂತ. ನನಗೆ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ 1 ಬಂಡಲ್ಲು, ಪಾಸ್ ಆಗಿರೋದೆಲ್ಲ 1 ಬಂಡಲ್ಲು. ಫಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ಹೆಸರು ಹೇಳ್ಬಿಟ್ರು, ಎಲ್ಲ ಕೊಟ್ಬಿಟ್ರು. ನಾವು ಚೆನ್ನಾಗಿ ತೆಗ್ದಿರ್ಬೇಕೇನೋ ಅಂದ್ಬಿಟ್ಟು ನಾವು ಅಂದಾಜು ಒಂದು 30-40 ಆದರೂ ಪಕ್ಕ ನಿಮ್ಮ ಎಕ್ಸ್ಪೆಕ್ಟೇಷನ್ ಪಕ್ಕ ರೀಚ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ ಫಸ್ಟು 100 ಮಾರ್ಕ್ಸ್ ಆ ಪೇಪರು ಎಲ್ಲ ಬಂದರು. ನಮ್ಮ ಬಾಲ್ ಸರ್ ಅಂತವರು ಹಿಂದಿ ಇದು ಮ್ಯಾಥ್ಸ್ ಟೀಚರು. ಎಲ್ಲರ ಹೆಸರು ಕರೀತಿದ್ರು ರಕ್ಷಕ್. ಹಾವು ರಕ್ಷಕ್ ಅಚ್ಚ ಅಂತ ಕೇಳ್ತು. ಏನು ಯಪ್ಪ ಇಷ್ಟೆಲ್ಲ ನಾನು ಒಳ್ಳೆ ಮರ್ಯಾದೆಲ್ಲ ತೆಗೆದು ಇಷ್ಟೆಲ್ಲ ಮರ್ಯಾದೆ ಕೊಡೋ ಏನು ಬರ್ತೀನಿ ಪೇಪರಲ್ಲಿ ನನ್ನ ಹೆಸರು ಬಿಟ್ಟರೆ ಬೇರೇನೋ ಬರ್ದಿರೋಲ್ಲ ಪೇಪರಲ್ಲಿ. ಕ್ವೆಶ್ಚನ್ ಪೇಪರ್ನ ಕಾಪಿ ಹೊಡೆದಿದ್ದೀನಿ ಅದರಲ್ಲಿ ಅಂತ. ಹೌದಾ ಅಚ್ಚಾ ಮಾರ್ಕ್ಸ್ ಲಿಯಾ ಹೈ 100 ಮಾರ್ಕ್ಸ್ ಕೋ 1 ಮಾರ್ಕ್ 100ಕ್ಕೆ 1 ತೆಗ್ದಿದ್ದೆ ನಾನು. ಒಂದು ನಾ ಅವಾಗಲೇ ಅನ್ಕೊಂಡೆ ಅವಾಗಲೂ ಟಾಪ್ 1, ಇವಾಗಲೂ ಟ್ರೆಂಡಿಂಗ್ ಟಾಪ್ 1. ಕಾನ್ಫಿಡೆನ್ಸ್ ಅವಾಗಲೂ ಟ್ರೆಂಡಿಂಗ್ ಎಲ್ಲ ಇದೆ ಟಾಪ್ 1. ಅವಾಗಲೂ ನೆನಪಿಸ್ಕೊಳ್ಳೋ ಥರನೇ ಮಾರ್ಕ್ಸ್ ತೆಗ್ದಿದ್ದೆ. ಒಂದು ಇವತ್ತಿಗೂ ನೆನಪಿಸ್ಕೊಳ್ಳೋ ಥರನೇ ಹೆಸರು ಮಾಡ್ತಾ ಇದ್ದೀನಿ. ಸೊ ಹೆಂಗಿತ್ತು 1 ಮಾರ್ಕ್ಸ್ ತಗೊಂಡು ನಿಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಮುಂದೆ ಎಲ್ಲ? ಏನು ಬೇಜಾರಿಲ್ಲ, ಯಾಕಂದ್ರೆ ನಾನು ಬರ್ದಿರೋದು ಹೆಸರು. ಇನ್ನೇನು ಕೊಡ್ತಾರೆ ಪಾಪ ಅವರು. ನಾನು ಇಂಕ್ಗಾದ್ರೂ ಕೊಡ್ಬೇಕು ಅವ್ರು 1 ಮಾರ್ಕ್ ಅಂತ ಕೊಟ್ಟಿದ್ರು. 1 ಮಾರ್ಕ್ ಏನಕ್ಕೆ ಕೊಟ್ಟರು ಅಂತ? ಅದೇ ಅದು ಇದು ಏನಪ್ಪ ಕ್ವೆಶ್ಚನ್ ಪೇಪರ್ ಇಲ್ಲದೆ ಕಾಪಿ ಹೊಡ್ತಿದ್ದೆ ನೀಟಾಗಿ ಜೆರಾಕ್ಸ್. ನೀಟಾಗಿ ಕ್ವೆಶ್ಚನ್ಸ್ ಏನೇನಿದೆ ಉಲ್ಟಾ ಬರ್ಕೊಂಡ್ಬಂದಿದ್ದೆ, ಗೊತ್ತಾಗ್ಬಾರ್ದು ಅಂತ. ಫಸ್ಟಿಂದ ಬರ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಅಂತ ಉಲ್ಟಾ ಪೇಪರ್ ಬರ್ಕೊಂಡ್ಬಂದಿದ್ದೆ ನೀಟಾಗಿ. ಟೀಚರ್ಸ್ ಏನು ಅಷ್ಟೊಂದು ದಡ್ರ ಅನ್ಕೊಂಡಿದ್ರ ನೀವು? ನಾನು 11th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ಪ್ರಿಪರೇಟರಿ ಎಕ್ಸಾಮು ಸಿಗಾಕೊಂಡ್ಬಿಟ್ಟಿದ್ದೆ. ಬಸನ್ನಿ ಬಾ ಸಾಂಗ್ ಬರ್ತಿದ್ದೆ. ಸಂಸ್ಕೃತ ಎಕ್ಸಾಮು ನಂಗೆ ಇವತ್ತಿಗೂ ನೆನಪಿದೆ. ಪೇಪರ್ನ ಕಿತ್ತಿ ಆಚೆ ಕಳಿಸಿದ್ರು. ಸೀರಿಯಸ್ ಆಗಿ ಪೇಪರ್ನ ಕಿತ್ತು ನಾನು ಆಚೆ ಕಳಿಸಿದ್ರು. ನಮ್ಮ ಅಮ್ಮಂಗೆ ಫೋನ್ ಹಾಕಿದ್ರು, ನಿಮ್ಮ ಮಗ ಪೇಪರಲ್ಲಿ ಎಕ್ಸಾಮ್ ಬರೆಯೋ ಅಂತ ಹೇಳಿದ್ರೆ ಹಾಡು ಬರ್ತಿದ್ದಾನೆ. ಅಪ್ಪನ ಗೊತ್ತಿಲ್ಲ ಯಾವ ಸಾಂಗು ಅಂತ. ವಾಟ್ ಈಸ್ ದಿಸ್ ಬಸನ್ನಿ ಬಾ ರೈಟಿಂಗ್ ಅಂತ. ಅಯ್ಯೋ ಸಿಕ್ಕಾಬೇಡ ಹಂಗೆಲ್ಲ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇವತ್ತಿಗೂ ನಿಮ್ ಸರ್ ನೆನ್ಪಿಟ್ಕೊಳ್ಳೋ ಅಂತ ಒಂದು ಸ್ಟೂಡೆಂಟ್. 100%. ಅದಕ್ಕೆ ಅದೇ ಸ್ಕೂಲ್ಗೋ ಕಾಲೇಜ್ಗೋ ಗೆಸ್ಟ್ ಆಗಿ ಹೋಗಿದ್ರೆ ಗೆಸ್ಟ್ ಆಗಿ ಹೋಗಿದ್ದೆ ನಾನು. ಅದು ಅದೇ ಕಾಲೇಜಿಗಲ್ವಾ ಗೆಸ್ಟ್ ಆಗಿ ಗೆಸ್ಟ್ ಆಗಿ ನೆಕ್ಸ್ಟ್ ನಾನು ಓದಿದ ಸ್ಕೂಲಲ್ಲೂ ಗೆಸ್ಟ್ ಆಗಿ ಹೋಗ್ಬಿಡ್ತೀನಿ ಆದಷ್ಟು ಬೇಗ. ಸ್ಕೂಲ್ ಟೈಮಲ್ಲೆಲ್ಲ ಗೊತ್ತಿತ್ತಲ್ವಾ ಬುಲೆಟ್ ಪ್ರಕಾಶ್ ಅವ್ರ ಮಗ ಆ ಥರ ಏನಾದ್ರು? ಅವರೆಲ್ಲ ಹೇಳೋರು ಅದೆಲ್ಲ ಲೈಫ್ ಇಲ್ಲ, ಓದು ಚೆನ್ನಾಗಿರು ಹಂಗೆಲ್ಲ ಹೇಳೋರು. ಆದರೆ ಇವತ್ತೇ ಅವರೇ ಪಾಪ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರ ಬ್ಲೆಸ್ಸಿಂಗ್ಸು ಅವ್ರ ಆಶೀರ್ವಾದದಿಂದನೇ ಇಲ್ಲಿ ಗಂಟ ಬಂದಿದೆ ಟೀಚರ್ಸಿಂದ. ಓಕೆ, ಅಂದರೆ ಸ್ಕೂಲ್ ಫೇವ್ರೇಟ್ ಸಬ್ಜೆಕ್ಟ್ ಅನ್ನೋದೇ ಇಲ್ವಾ ನಿಮಗೆ? ನನಗೆಲ್ಲ ಫೇವ್ರೇಟ್ ಸಬ್ಜೆಕ್ಟು. ನನಗೆ ಇರೋರೆಲ್ಲ ಫೇವ್ರೇಟೇ ಇದೆ. ಎಲ್ಲ ಹುಡುಗಿರು ನನ್ನ ಫೇವ್ರೇಟು, ಎಲ್ಲ ಹುಡುಗರು ನನ್ನ ಫೇವ್ರೇಟು, ಎಲ್ಲ ಟೀಚರ್ಸ್ ನನ್ನ ಫೇವ್ರೇಟು. ಹಾಗೆ ನಾನು ಓದೋದಕ್ಕಿಂತ ನಾನು ಎಲ್ಲರೂ ಮನುಷ್ಯರನ್ನೇ ಇಷ್ಟಪಡೋದು ನಾನು ಜಾಸ್ತಿ, ಹಂಗೆ. ಸ್ಕೂಲ್ ಕಾಲೇಜ್ ಮತ್ತೆ ಓದೋಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಕಾಲೇಜ್ಗೆ ಹೋಗ್ತೀರಾ? ಕಾಲೇಜ್ಗೆ ಯಾಕೆ ಹೋಗ್ತೀರಾ? ಕಾಲೇಜ್ ನಮ್ಮ ಅಪ್ಪ ಸೇರಿಸಿದ್ರು, ನಾನು ಓದು. ಅಂದರೆ ಸರ್ಗೆ ಮೋಸ ಮಾಡಿಲ್ಲ, ಪಾಸ್ ಆಗಿದ್ದೀನಲ್ಲ. ಮೋಸ ಮಾಡಿಲ್ವಾ? 12th ಒಂದೇ ಫೇಲ್ ಆಗಿದ್ದು ನಾನು. 11th ಫಸ್ಟ್ PU ನಾನು ಪಾಸ್ ಆಗಿದ್ದೆ. ಕಾಲೇಜ್ಗೆ ಹೋಗಿ ಏನು ಪ್ರಯೋಜನ? ಫಸ್ಟ್ PU ಪಾಸ್ ಆಗಬೇಕು, ಸೆಕೆಂಡ್ PU ಕೂಡ ಪಾಸ್ ಆಗಬೇಕು. ಅವಾಗಲೇ ನೀವು ರೂಲ್ ಬುಕ್ಕಲ್ಲಿ ಇಲ್ವಲ್ಲ ಪಾಸ್ ಆಗಲೇಬೇಕು ಅಂತ. ಓಕೆ, ಅಲ್ಲ ನೀವು ಅಪ್ಪ ಹಾಕಿದ್ರು ಪಾಸ್ ಆಗಬೇಕು ಅಂತ ಅಂದ್ರಿ. ಸೊ ಫಸ್ಟ್ PU ಹೆಂಗೆ ಲೈಕ್ ಅಲ್ಲಿ ಏನು ಕಾಂಬಿನೇಷನ್ ತೊಗೊಂಡಿದ್ರಿ? ನಾನು SEBA ಸ್ಟಾಟ್ಸ್ ಎಕನಾಮಿಕ್ಸ್ ಅಕೌಂಟ್ಸ್ ಬಿಸ್ನೆಸ್ 3 ಸಬ್ಜೆಕ್ಟ್ ಫೇಲ್ ನಾನು. ಸೆಕೆಂಡ್ PU ಫಸ್ಟ್ PU ಪಾಸ್ ಆಗ್ಬಿಟ್ಟು ಫಸ್ಟ್ PU ಪಾಸ್. ಫಸ್ಟ್ PU ಅದು ಹೆಂಗೆ ಪಾಸ್ ಆದಾಗ ಅಂದರೆ ಅಭಿಮಾನದಿಂದ ಪಾಸ್ ಮಾಡಿದ್ರು ನಮ್ಮ ಹುಡುಗ ರಕ್ಷಕ್ ಅಂತ ಅಷ್ಟೇ.
ಸೆಕೆಂಡ್ ಪಿ ಯು ಅಲ್ಲಿ ಅಲ್ಲಿ ಇಲ್ಲಿ ಹಿಂಗ್ ನೋಡಿ ಸೆಕೆಂಡ್ ಪಿ ಯು ಆಗಲ್ಲ ಹಂಗೆ ಪಾಸ್ ಆಗೋಕ್ಕೆ. ಅದು ಯಾರಂತಾನೆ ಗೊತ್ತಿರಲ್ಲ. ನಾನು ಅವಾಗ ರಕ್ಷಕ್ ಬುಲೆಟ್ ಅಂತ ಬರ್ದಿದ್ರೆ ಗೊತ್ತಾಗಿರೋದು. ರಕ್ಷಕ್ ಸೇನಾ ಅಂತ ಬರೀತಿದ್ದೆ ಅವಾಗ ಸ್ಕೂಲಲ್ಲಿ. ನನ್ನ ಹೆಸರು ರಕ್ಷಕ್ ಸೇನಾ ಅಂತ. ಅವಾಗ ರಕ್ಷಕ್ ಸೇನಾ ಅಂತ ಬರೀ ಯಾರು ಗೊತ್ತಾಗ್ತಿತ್ತು ಪಾಪ. ಹೋಗೆ ಅಷ್ಟು ಮನೇಲಿ ಆರ್ತಿ ಗಿರ್ತಿ ಎಲ್ಲ ಏನು ನಮ್ಮಪ್ಪ ಹೇಳಿ ನಿನ್ನ ಲೈಫ್ನ ನೀನು ಕಟ್ಕೋ, ನೀ ಇಷ್ಟ ಇದೆಯಾ ಓದು, ಇಲ್ವಾ ಬಾ ಇಂಡಸ್ಟ್ರಿಗೆ ಅಷ್ಟೇ ಅಂತ ಹೇಳಿ. ಅಲ್ಲ ಮನೇಲಿ ಒಬ್ರು ಅಕ್ಕ ಚೆನ್ನಾಗಿ ಓದ್ತಾ ಇದ್ರು, ತಮ್ಮ ಹಿಂಗೆ ಓದ್ತಾ ಇದ್ರು, ಡಿಫ್ರೆನ್ಸಿಯೇಷನ್ ಎಲ್ಲ ಏನು ಇಲ್ಲ. ಅವ್ರು ಪಾಡು ಓದ್ತಾರೆ, ನಾನು ನನ್ನ ಪಾಡು ಓದ್ತೀನಿ. ನಾವಿಬ್ರು ಏನು ಒಂದೇ ಕ್ಲಾಸಲ್ಲಿ ಓದ್ತಾ ಇಲ್ವಲ್ಲ ಚೆನ್ನಾಗಿ ಓದೋಕ್ಕೆ. ಅವ್ರು ಇಷ್ಟ, ನಂದು ಇಷ್ಟ. ಅಲ್ಲ ಮನೇಲಿ ಕಂಪೇರಿಟಿವ್ ಇರುತ್ತಲ್ಲ, ಈ ಅಕ್ಕ ಓದ್ತಾ ನಾವು ಏನು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಂದ್ಬಿಟ್ಟು ನೀನು ಎಷ್ಟು ಓದ್ದೆ, ನೀನು ಹಿಂಗಿದ್ಯಾ ಅಂತ ಕೇಳಲ್ಲ, ನೀನು ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಷ್ಟು ಸಾಕು, ಅದನ್ನು ತಲೆಯಲ್ಲಿ ಹಿಡ್ಕೊಬೇಕು ಫಸ್ಟು. ಇವತ್ತು ನೀನು ಸೆಕೆಂಡ್ ಪಿ ಯು ಫೇಲ್ ಆದಂತ ನಂಗೆ ಮರ್ಯಾದೆ ಏನು ಕೊಡಲ್ಲ, ಇಲ್ಲ ಕಮ್ಮಿ ಮಾಡಿಬಿಡಲ್ಲ, ಜಾಸ್ತಿ ಮಾಡಿಬಿಡಲ್ಲ. ನೀನು ಒಂದು ಸ್ಟ್ಯಾಂಡರ್ಡ್ಸಲ್ಲಿ ಇದೆಯಾ ಅನ್ನೋದು ನನ್ನ ಹತ್ರ ಬಂದು ಫೋಟೋ ತೆಗೆಸ್ಕೊಂತಾರೆ, ಅಷ್ಟೇ ಸಾಕು. ನಾನು ಹೋಗ್ಬಿಟ್ಟು ಒಂದು ಕಂಪ್ನಿಲಿ ಕೂತಿದ್ದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡಿರೋರ ಇಲ್ಲ, ಮತ್ತು ಇನ್ನೇನು ಬೇಕು, ಇದಕ್ಕಿಂತ ಜೀವನ ಬೇಕಾ? ಬನ್ನಿ ಸಾಕು. ಓಕೆ. ಅಲ್ಲಿ ಸೆಕೆಂಡ್ ಪಿ ಯು ನಿಮ್ಗೆ ಆ ಕಡೆ ಈ ಕಡೆ ನೋಡಿ ಹುಡುಗಿರು ಯಾರು ಚೂರ್ಗೆ ತೋರಿಸಿ ಪಾಸ್ ಆಗುವಂಥದ್ದು ಅವಕಾಶಗಳೇ ಇರಲಿಲ್ವಾ? ನಾನು ಕಾಪಿ ಅನ್ನೋದು ಸಕ್ಕತ್ತಾಗಿ ಹೊಡೆದಿದ್ದೀನಿ. ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ ಕಂಡು ಪೇಪರ್ ತರಿಸ್ಕೊಂಡಿದ್ದೀನಿ. ಹಂಗೆಲ್ಲ ಕಾಪಿ ಹೊಡೆದಿದ್ದೀನಿ ನಾನು ಸ್ಕೂಲಲ್ಲಿ. ನೀಟಾಗಿ ತರಿಸ್ಕೊಂಡು ಪೇಪರ್ ಜೊತೆ ಪೇಪರ್ ಇಟ್ಟು ನೀಟಾಗಿ ಎತ್ತೋದು, ಹಿಂಗೆ ನೋಡೋದು, ತಿರ್ಗಿ ಹಿಂಗೆ ಬರೆಯೋದು. ಹಂಗೆಲ್ಲ ಕಾಪಿ ಹೊಡೆಯೋದು ಸಕ್ಕತ್ತಾಗಿ. ಪಿ ಯು ಅಲ್ಲಿ ಕಾಪಿ ಹೊಡೆಯೋಕ್ಕಾಗಲಿಲ್ವಾ? ಪಿ ಯು ನಾನು ಸೆಕೆಂಡ್ ಪಿ ಯು ನಲ್ಲಿ ಕಾಪಿ ಹೊಡೆದಿದ್ದೀನಂತೆ ಒಂದಷ್ಟು. ಪಾಸ್ ಆಗ್ಲಿಲ್ವಲ್ಲ, ಅದಕ್ಕೆ 3 ಸ್ಪೀಡಲ್ಲ ಪಾಸ್ ಆಗಿದ್ದಿಲ್ಲ, 6 ಸ್ಪೀಡ್ ಫೇಲ್ ಆಗ್ತಿದ್ದೆ ನಾನು ಕಾಪಿ ಹೊಡಿಲಿಲ್ಲ ಅಂದಿದ್ರೆ. ಅದು ಮ್ಯಾಟ್ರು. ಕಾಪಿ ಹೊಡೆದ್ರೆ ಒಂದು ಅಂದಾಜಿಗೆ ಒಂದು 3 ಸ್ಪೀಡ್ ಹೊಡೆದ್ರು ಪಾಸ್ ಆದೆ, ಇಲ್ಲ 6 ಸ್ಪೀಡ್ ಹೋಗಿ ಆಗಿರೋದು. ಸೆಕೆಂಡ್ ಪಿ ಯು ಆದ್ಮೇಲೆ ನೀವು ಡಿಸೈಡ್ ಆದ್ರೆ ಅಯ್ಯೋ ಬೇಡ ಕ್ವಿಟ್ ಮಾಡ್ಬಿಡೋಣ ಅಂತ ಮುಗೀತು ಅಲ್ಲಿಗೆ? ಕ್ವಿಟ್ ಆ ಥರ ಏನಿಲ್ಲ, ಬಿಡು ಇವಾಗ ಕಾಲೇಜ್ಗೆ ಹೋಗ್ಬೋದು ಅನ್ಸುತ್ತೆ. ಇವಾಗ ನೋಡಿ ಅದೇ ಕಾಲೇಜಲ್ಲಿ ಗೆಸ್ಟಾಗಿ ಹೋಗಿದ್ದೆ, ಅದಕ್ಕಿಂತ ಬೇಕಾ? ಅದೇ ಸ್ಕೂಲ್ ಅದೇ ಟೀಚರ್ಸ್ ಮುಂದೆ ನಿಂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಅದಕ್ಕಿಂತ ಬೇಕಾ? ಏನು ಸಾಕು, ಕನ್ಸ್ ಕಂಡಿದ್ರ ಲೈಕ್ ಇದು ಕಾಲೇಜಿಗೆ ಗೆಸ್ಟ್ ಆಗಿ ಬರ್ಬೇಕಪ್ಪ ಅಂತ ಎಲ್ಲ? ಅಂದ್ರೆ ಅದೆಲ್ಲ ಚಿಕ್ಕ ವಯಸ್ಸಲ್ಲ, ಅದೆಲ್ಲ ಏನು ತಲೆಯಲ್ಲೇ ಇರಲಿಲ್ಲ. ಆಮೇಲೆ ಹೋಗೋದಾರಿ ಅವೆಲ್ಲ ಸಿಕ್ತು, ಕರೆದ್ರು, ಹೋದೆ, ಗೆಸ್ಟ್ ಆಗಿ ಮಾತಾಡ್ಬಿಟ್ಟು ಬಂದೆ. ಅದೇ ಟೀಚರ್ಸ್ ಮುಂದೆ ನಿಂತ್ಕೊಂಡು ಮಾತಾಡಿದೆ, ಅದೊಂದು ಖುಷಿ ಇದೆ. ಸೊ ಇನ್ ಬಿಟ್ವೀನ್ ಇದು ಐ ಮೀನ್ ನೀವು ಸ್ವಲ್ಪ ಶೋಸ್ಗೆಲ್ಲ ಹೋದ್ಮೇಲೆ ಯು ಹ್ಯಾಡ್ ಸ್ಟಿಲ್ ಟೈಮ್ ಅಲ್ವಾ? ಐ ಮೀನ್ ಡಿಗ್ರಿ ಪಾಸ್ ಮಾಡಬೇಕು, ಡಿಗ್ರಿ ಓದಬೇಕು, ಮತ್ತೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ನಾನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದು, 10 ಕಡೆ ಮಾಡಲ್ಲ. ಒಂದು ಓದ್ ಕಡೆ ಮಾಡಬೇಕು ಇಲ್ವಾ, ಇನ್ನೊಂದು ನನ್ನ ಕೆಲಸದ ಬಗ್ಗೆ ಮಾಡಬೇಕು. ನಾನು ಕೆಲಸದ ಬಗ್ಗೆ ಮಾಡ್ತೀನಿ. ಅಲ್ಲಿಗೆ ನಿಮ್ಮ ಎಜುಕೇಶನ್ ಕ್ವಿಟ್ ಆಯಿತು? ಎಸ್, 100%. ಸೊ ಆ ಒಂದು ಮ್ಯಾಥ್ಸಲ್ಲಿ ನೀವು ಗೆದ್ದಿರೋ ಲೈಫಲ್ಲಿರೋ ಮ್ಯಾಥ್ಸಲ್ಲಿ ಹೇಗಿದ್ದೀರಾ? ಚೆನ್ನಾಗಿ ಎಣಿಸ್ತೀನಿ ದುಡ್ಡನ್ನ, ಪಟ ಅಂತ ಎಣಿಸ್ತೀನಿ. ನೋಡಿ ಯಾರಾದರೂ ಎಣಿಸ್ತಾರ ಹಂಗೆ? ಎಷ್ಟೇ ಕೊಟ್ಟರು ರಾಪ ಅಂತ ಎಣಿಸಿ 10 ಲಕ್ಷ 10 ನಿಮಿಷದಲ್ಲಿ ಎಣಿಸಿರ್ತೀನಿ ಬೇಕಾದ್ರೆ. ಅಷ್ಟು ಚೆನ್ನಾಗಿ ಎಣಿಸ್ತೀನಿ ದುಡ್ಡನ್ನ, ಇನ್ನೇನು ಬೇಕು. ಓಕೆ, ದುಡ್ಡಿನ ವಿಚಾರಕ್ಕೆ ಬಂದ್ರಿ. ರಕ್ಷಕ್ ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ನಿಜವಾಗ್ಲೂ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂದ್ರೆ ಹಂಗಿದ್ಬಿಡ್ತೀನಿ ಹಿಂಗಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಲೈಫಲ್ಲಿ ನಿಮ್ಗೆ ಎಷ್ಟು ಬೇಕೋ, ಜೀವನ ನಡ್ಸೋಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಸಾಕು. ಅತಿ ಆಸೆ ಇರಬಾರ್ದು ಜೀವನದಲ್ಲಿ. ನಾನು ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು. ಕೋಟಿ ಮಾಡಿರೋನಿಗೆ ಆ ಕೋಟಿನ ಎಲ್ಲಿ ಬಚ್ಚಿಡಬೇಕು ಅನ್ನೋದು ಟೆನ್ಷನ್ನು. ಕೋಟಿ ಹಿಂಗೆ ಮಾಡಬೇಕು ಅಂತ ಕೋಟಿ ಮಾಡೋನಿಗೆ ಟೆನ್ಷನ್ನು. ಯಾಕೆ ತಲೆ ಕೆಡ್ಸ್ಕೊತೀರ? ನಿಮ್ಮದಾಗೆ ಜೀವನದಲ್ಲಿ ಏನೇನು ಬರುತ್ತೆ ಅದನ್ನು ತೊಗೊಂಡೋಗಿ ಅಷ್ಟೇ ಸಂಪಾದನೆ ಮಾಡಿ ಅದನ್ನು ನಿಮ್ಗೆ ತೊಗೊಂಡೋಗುತ್ತೆ. ಒಬ್ರು ಹೇಳಿದೊಂದು ಮಾತು, ಕೋಟಿ ಮಾಡೋ ಗಂಟ ಕಷ್ಟ, ಆ ಕೋಟಿಗೆ ಇನ್ನೊಂದು ಕೋಟಿ ಮಾಡೋದು ತುಂಬ ಈಸಿ ಅಂತ ಒಬ್ರು ಹೇಳಿದರು. ಸರಿನಾ? ಅದು 1000 ಸಂಪಾದನೆ ಮಾಡ್ತಾರೆ, 50,000 ಸಂಪಾದನೆ ಮಾಡ್ತಿದ್ದಾರೆ, ಅದರಲ್ಲೇ ಖುಷಿಯಾಗಿರಿ, ಅದರಲ್ಲೇ ಖುಷಿ ಪಡಿ. ಅತಿ ಆಸೆ ಬೇಕು, ನಾನು ಅದೇನೋ ದುಡ್ಡು ಬಿಡ್ಬೇಕು, ಇದೇನೋ ದುಡ್ಡು ಬಿಡ್ಬೇಕು, ಕೊನೆಗೆ 50,000 ಬರೋದು ಬರೋಲ್ಲ ನಿಮಗೆ ಸಂಬಳ. ಅದನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೆಯಾ ಇದೇ ಸಾಕು. ಯಾಕಂದರೆ ಒಂದು ಮನೆ ನಡ್ಸೋಕೆ ಎಷ್ಟು ಬೇಕು? ಒಂದು ರೇಷನ್ಗೆ, ಒಂದು ಲೈಟ್ ಬಿಲ್ಲೋ, ಕರೆಂಟ್ ಬಿಲ್ಲೋ, ಮಕ್ಳಿಗೇನೋ, ಎಂತಿಗೇನೋ ಕೊಡಿಸ್ಬೇಕು, ಅಮ್ಮನಿಗೇನೋ ಕೊಡಿಸ್ಬೇಕು, ಅಷ್ಟೇ ಸೇವಿಂಗ್. ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾಡೋಣ. ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ಯಾವುದೋ ಜಾಬ್ ಮಾಡ್ತಾ ಇರ್ತಾರೆ, IT ಕಂಪ್ನಿಲಿ ಜಾಬ್ ಮಾಡ್ತಾ ಇರ್ತಾರೆ, ನಾನು ಸಿನಿಮಾಗೆ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ಇವರೆಲ್ಲ ಇಷ್ಟು ದೊಡ್ಡ ವ್ಯಕ್ತಿಗಳು ಇಷ್ಟೆಲ್ಲ ಕೋಟಿ ಸಂಪಾದನೆ ಮಾಡಿ ಅಲ್ಲಿ ಬರ್ತಿರೋ 1 ಲಕ್ಷ ಸಂಬಳನೂ ಬಿಟ್ಬಿಟ್ಟು ಇಲ್ಲಿ ಬರ್ತಾನೆ. ತಿಂಗಳಲ್ಲಿ 15,000 ಸಂಬಳ ಸಂಪಾದನೆ ಮಾಡ್ತಾರೆ. ಅದು ನಾವು ನೋಡಿದ್ದೀವಿ, ನಮ್ಮ ಕಣ್ಣಲ್ಲೇ ನೋಡಿ. ನಮ್ಮ ಮನೆ ಹತ್ರ, ನಮ್ಮ ಅಪ್ಪನ ಹತ್ರ ಎಷ್ಟೋ ಜನ ಕೇಳ್ಕೊಂಬಂದಿದ್ದಾರೆ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ಇವಾಗ ರೈಟರ್ ಆಗ್ತಾಯಿದ್ದೀನಿ, ಡೈಲಾಗ್ ರೈಟರ್ ಆಗಬೇಕು, ಯಾವುದೊಂದು ಸ್ಕ್ರಿಪ್ಟ್ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಬರ್ತೀರಾ? ಏನಕ್ಕೆ ಮಾಡ್ತೀರಾ? ಅಲ್ಲ, ಕನಸಿರುತ್ತಲ್ವ, ಕೆಲವು ಕನಸಿರುತ್ತೆ ಖಂಡಿತ. ಆಯಿತಾ? 1000 ಜನದಲ್ಲಿ ಯಾರೋ ಒಬ್ರು ಗೆಲ್ಲೋದು ಹೆಚ್ಚು. ಸರಿನಾ? ನೀವು ಎಲ್ಲರೂ ಅದನ್ನೇ ಒಪ್ಕೊಂಡ್ಬರ್ತೀರಾ. ಮನೆ ನಡೆಯೋದು ತುಂಬ ಕಷ್ಟ, ಜೀವನ ನಡೆಸೋದು ತುಂಬ ಕಷ್ಟ. ನಿಮ್ಮಿಂದ ಒಂದು ಫ್ಯಾಮಿಲಿ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಬಂದುಬಿಡ್ತೀರಾ ನೀವು. ಇಲ್ಲಿ ಊರಿಂದ ಬಂದು ಇಲ್ಲಿ ಸಂಪಾದನೆ ಮಾಡ್ತಾರೆ, 15,000 20,000 ಸಂಬಳ ಬರುತ್ತೆ, ಹಿಂಗೂ ನಡೆಸ್ತಾರೆ ಜೀವನ. ಆದರೆ ಬೆಂಗಳೂರಲ್ಲಿರೋ ಆ ಥರ ಜೀವನ ನಡೆಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಲಾವಿಶ್ ಜೀವನ ನೋಡ್ಬಿಟ್ಟು ಕೇಳೇ ಸ್ವಲ್ಪ ಬಿದ್ದೋಗ್ಬಿಟ್ರೆ ಅವ್ರು ಏನೇನೋ ಅನ್ಕೊಂಡ್ಬಿಡ್ತಾರೆ, ಇವಾಗ ನನ್ನ ಜೀವನ ಮುಗ್ದೋಯ್ತು, ನನ್ನ ಜೀವನ ಹಿಂಗಾಗೋಯ್ತು ಹಂಗಾಗೋಯ್ತು. ಆ ಜೀವನಕ್ಕೆ ನೀವೇ ಬ್ರೇಕ್ ಹಾಕೋದು, ನೀವೇ ಬೆಂಕಿ ಹಾಕೊಳ್ಳೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ಅಷ್ಟು ಈಸಿ ಇಲ್ಲ ಅಲ್ವಾ? ಇಲ್ಲಿ ತುಂಬ ಕಷ್ಟ.
ಯಾಕೆ ಅಂದರೆ ಅಂದರೆ ಇಲ್ಲಿ ಬೆಳೆಸೋರು ಇದ್ದಾರೆ, ತುಳಿಯೋರು ಇದ್ದಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದರೆ ಇಟ್ಸ್ ಫೈನ್. ಹೆಂಗೆ ಮನೆ ಕಡೆ ಇವತ್ತು ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದೀನಿ. ಕ್ಯಾಶುವಲ್ ನಿಮ್ಗೆ ಹತ್ರ ಹೇಳ್ತಿರೋದು, ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದೀನಿ. ಎಷ್ಟು ಜನ ರಕ್ಷಕ ಸಪೋರ್ಟ್ ಮಾಡಿದ್ದಾರೆ? ಎಲ್ಲರೂ ಅವ್ರ ಮಕ್ಕಳು ಬೆಳಿಬೇಕನ್ನೋದು ಒಂದು, ಅಂದರೆ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಬೇಜಾರಿಲ್ಲ. ಯಾಕಂದರೆ ಅವ್ರ ಮನೇಲಿ ಅವ್ರ ಮಕ್ಳು ಇರ್ತಾರೆ, ನಾಳೆ ಬೆಳಗ್ಗೆ ಅವ್ರನ್ನೂ ಬೆಳೆಸ್ಬೇಕನ್ನೋದು ಅವ್ರ ತಲೆಯಲ್ಲಿರುತ್ತೆ. ಎಷ್ಟು ಜನ ಅಂತ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾರೆ? ಒಬ್ಬನಿಗೆ ಸಪೋರ್ಟ್ ಮಾಡ್ಬೋದು, ಇಬ್ಬರಿಗೆ ಸಪೋರ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ಒಂದು 5 ಜನಕ್ಕೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ಇದು ತುಂಬ ರಾಶಿ ಆಗೋಗಿದೆ. ಅವಾಗಂದ್ರೆ ಮೂವಿಗಳು ಹೆಂಗೆ ಇವತ್ತು ದುಡ್ಡಿದ್ದವನೇ ಹೀರೋ ಅನ್ಕೊಂಡ್ಬಿಟ್ಟಾರೆ. ನನ್ನ ಹತ್ರ ದುಡ್ಡಿದೆ 1-2 ಕೋಟಿ ಅಂದರೆ ನಾನೇ ಯಾರೋ ಒಂದು ಡೈರೆಕ್ಟರ್ ಕರ್ಕೊಂಡ್ಬರ್ತೀನಿ, ನಾನೇ ಹೀರೋ ಆಗ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಆ್ಯಕ್ಟ್ ಮಾಡಿಬಿಡ್ತೀನಿ. ಇಂಡಸ್ಟ್ರಿ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಮೇಕಪ್ ಹಾಕಿದಾಗ ಅದಕ್ಕೊಂದು ಬೆಲೆ ಇದೆ, ಅದೊಂದು ದೊಡ್ಡ ಕಲೆ. ಇವತ್ತಿನ ನಾನು ನಡ್ಕೊಂಬಂದಿರೋದಲ್ಲ, ಎಷ್ಟೋ ವರ್ಷಗಳಿಂದ ಯಾವುದೋ ದುಡ್ಡಿದೆ, ನಾನು ಹೀರೋ ಆಗ್ಬಿಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಸಿನಿಮಾನ. ಒಂದು 50 ಲಕ್ಷ ಇದ್ದರೆ ಸಿನಿಮಾ ಮಾಡ್ಬಿಡ್ಬೋದು, ಒಂದು ಕೋಟಿ ಇದ್ರೆ ಸಿನಿಮಾ ಮಾಡ್ಬಿಡ್ಬೋದು. ನಮ್ಮನ ಹತ್ರ ಎಷ್ಟು ಜನ ಬರ್ತಾರೆ ಗೊತ್ತಾ ಸರ್? 1.5 ಕೋಟಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ, ಹಂಗೆ ಮಾಡ್ಬಿಡೋಣ. ನೀವು ಬುಲೆಟ್ ಪ್ರಕಾಶ್ ಮಗನ್ನ ಲಾಂಚ್ ಮಾಡಬೇಕು ಅಂತ ಬರಬೇಡಿ ನಮ್ಮ ಮನೆ ಹತ್ರ. ರಕ್ಷಕ ಹತ್ರ ಇರೋ ಟ್ಯಾಲೆಂಟ್ನ ಆಚೆ ತೊಗೊಂಬರಕ್ಕೆ ಬನ್ನಿ ದಯವಿಟ್ಟು. ನಾನು ಬುಲೆಟ್ ಪ್ರಕಾಶ್ ಮಗನ ಲಾಂಚ್ ಮಾಡ್ತಾಯಿದ್ದೀನಿ, ನಾನು ಬುಲೆಟ್ ಪ್ರಕಾಶ್ ಮಗನ ಹಿಂಗೆ ತಂದುಬಿಟ್ಟೆ, ಹಂಗೆ ತಂದುಬಿಟ್ಟೆ, ಅದನ್ನು ತಲೆಯಲ್ಲಿ ಇಟ್ಕೊಂಬೇಡಿ. ರಕ್ಷಕ ಹತ್ರ ಒಂದು ಟ್ಯಾಲೆಂಟ್ ಇದೆ, ಅದನ್ನು ಆಚೆ ತೊಗೊಂಬರೋಕ್ಕೆ ನಿಮ್ಮ ಸ್ಕ್ರಿಪ್ಟ್ ಆಗುತ್ತಾ, ನಿಮ್ಮ ಕೈಲಿ ಕೇಪಬಿಲಿಟಿ ಇದೆಯಾ, ಅವಾಗ ಮಾತ್ರ ಬನ್ನಿ. ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿ ಯಾಕೆ ಬರ್ತೀರಾ? ಸುಮ್ಮನೆ ವೇಸ್ಟು. ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿರಿ. ಒಂದು IT ಕಂಪ್ನಿ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ ಆರಾಮಾಗಿ. ಇದನ್ನು ನಂಬ್ಕೊಂಡು ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಅಲ್ಲ, ಅದು ಒಲಿಬೇಕಂದ್ರೆ ಎಲ್ಲಿದ್ರು ಬಂದು ಇದು ಒಂದೇ ಅಲ್ಲ, ಇದು ಒಂದೇ ಫೀಲ್ಡ್ ಅಂತ ಹೇಳ್ತಾರ, ಬೇರೆ ಫೀಲ್ಡು ಅಂತ ಹೇಳ್ತಾ ಇದ್ದೀನಿ. ಅದು ಫಾರ್ಮಿಂಗ್ ಹೋಗ್ತಾರೆ, ಮತ್ತೊಂದಕ್ಕೆ ಏನೋ ಬಿಸ್ನೆಸ್ಗೆ ಹೋಗ್ತಾರೆ, ರಿಯಲ್ ಎಸ್ಟೇಟ್ಗೆ ಹೋಗ್ತಾರೆ, ಎಷ್ಟೋ ಓದಿರ್ತಾರೆ, ಅಲ್ಲಿ ಯಾವುದೋ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಬಂದು ಏನಕ್ಕೆ ಮಾಡ್ತೀರಾ? ನೀವೇನು ಓದಿದ್ರೆ ಅದೇ ಕಂಪ್ನಿ ಹೋಗಿ ಕೆಲಸ ಮಾಡಿ, ಅದು ಎಷ್ಟು ಸಿಗುತ್ತೆ ಸಂಬಳ ಅದನ್ನೇ ಕಣ್ಣು ಹೊತ್ಕೊಂಡು ಜೀವನ ಮಾಡಿ ನೀಟಾಗಿ. ಸೊ ಅಂದರೆ ಎಷ್ಟೊಂದು ಜನ ಈಗ ಮೂವಿಗಳು ಮಾಡಿಕೊಂಡು ಮುಂದೆ ಬರ್ತೀವಿ, ಎಲ್ಲ ಮೂವಿನೂ ಕ್ಲಿಕ್ ಆಗ್ತಿಲ್ಲ. ಎಷ್ಟೊಂದು ಜನ ಸ್ಟಾರ್ ನಟರ ಮೂವಿಗಳೇ ಓಡ್ತಿಲ್ಲ ಇವತ್ತಿನ ದಿನ. ಇಟ್ಸ್ ಲೈಕ್ ತುಂಬ ಟಫ್. ಮುಂಚೆ ಎಲ್ಲ ಹೀರೋಗಳಂದರೆ ಇಟ್ ವಾಸ್ ಲಿಮಿಟೆಡ್ ಪೀಪಲ್. ಇವಾಗ ಹೆಂಗಾಗಿ ಮುಂಚೆ ಕಟ್ಔಟ್ ನೋಡಿ ಜನ ಓಡೇ ಬರೋರು, ಇವತ್ತು ಕಂಟೆಂಟ್ ನೋಡಿ ಒಳ್ಳೆ ಜನ ಬರ್ತಿದ್ದಾರೆ. ದರ್ಶನ ಓಡೋ, ಸುದೀಪ್ ಸರ ಓಕೆ ಎಸ್ ಸರ. ಇವಾಗ ಹೆಂಗೆ ಅಂತಂದ್ರೆ ಕಂಟೆಂಟ್ ಇದೆ ಸಿನಿಮಾ, ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕಂಟೆಂಟ್ ಇದ್ರೆ ಮಾತ್ರ ಹೋಗ್ತೀನಿ ಗುರು, ನನ್ನ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಬೇಕು? 150 ರೂಪಾಯಿನೂ ನನಗೆ ಇಂಪಾರ್ಟೆಂಟೇ, 250 ರೂಪಾಯಿನೂ ನನಗೆ ಇಂಪಾರ್ಟೆಂಟೇ. ಒಂದು ಸಿನಿಮಾ ಕೂತ್ಕೊಂಡು ಮಾಲ್ ನೋಡ್ಬೇಕಂತ ಹೇಳಿದ್ರೆ ಒಂದು 500 ರೂಪಾಯಿ ಟಿಕೆಟ್ ಇವತ್ತು, 300 ರೂಪಾಯಿ ಟಿಕೆಟ್ ಒಂದು ಇವತ್ತು. ಅಥವಾ ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ ಜನ, ಕಂಟೆಂಟ್ ಯೋಚನೆ ಮಾಡ್ತಾರೆ. ಅವ್ರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಲ್ಲ, ಆದರೆ ಎಲ್ಲ ಸಿನಿಮಾನು ಬಂದು ನೋಡಿ ದಯವಿಟ್ಟು, ಗೊತ್ತಾಗುತ್ತೆ. ಯಾಕಂದರೆ ಯಾರೋ ಒಬ್ರು ಕೂತ್ಕೊಂಡು ಹೇಳ್ತಾರೆ ರಿವ್ಯೂ ಅಂದರೆ ನೀವು ನಂಬೇಡಿ. ಅದನ್ನು ರಿವ್ಯೂ ಮೇಲೆ ಈಗ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆಯ ಸಿನಿಮಾಗಳನ್ನ ಜನರು ಒಂದು PVRs ಅಲ್ಲಿ ನೋಡ್ತಾರೆ ಬಿಕಾಸ್ ಆಫ್ ದ ಕಂಟೆಂಟ್. ಹೌದು, ಅವ್ರು ಅಂದರೆ ಇವಾಗ ನೋಡಿ, ಇವಾಗ ಬಂದ್ಬಿಟ್ಟು ಅಲ್ಲಿ ಬುಕ್ ಮೈ ಶೋನಲ್ಲಿ ಇದು ರಿವ್ಯೂ ಹಾಕಿರ್ತಾರೆ. ಡಬ್ಬಾ ಮೂವಿ ಇನ್ನೊಬ್ಬ ಹಾಕಿರ್ತಾನೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿರೋ ಸಿನಿಮಾ ನೋಡ್ಬಿಟ್ಟು ಕಮೆಂಟ್ ನೋಡಲ್ಲ ನೀವು. ಡಬ್ಬಾ ಮೂವಿ ಅನ್ನೋದು ಮಾತ್ರ ನೋಡ್ಬಿಟ್ಟು ನೀವು ಸಿನಿಮಾ ನೋಡೋದು ಸ್ಟಾಪ್ ಮಾಡ್ತೀರಾ. ಇನ್ನೊಬ್ರು ಜೀವನ ಏನಾಗಬೇಕು? ಮತ್ತೆ ಪ್ರೊಡ್ಯೂಸರ್ ಎಲ್ಲಿಂದ ತೊಗೊಂಬಂದಿರ್ತಾರೆ ದುಡ್ಡನ್ನ, ಫೈನಾನ್ಸಿಗೆ ತೊಗೊಂಬಂದಿರ್ತಾರೋ, ಬಡ್ಡಿಗೆ ತೊಗೊಂಬಂದಿರ್ತಾರೋ, ಅದೆಷ್ಟೋ ವರ್ಷದಿಂದ ಕಟ್ಟಿರ್ತಾರೋ ಅವ್ರ ಮನೇನೂ ಉಳಿಬೇಕು ತಾನೆ. ನೀವು ಬರೀ ಒಬ್ಬರಿಂದನೇ ಹೋಗ್ತಿದ್ರೆ, ಒಬ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಬೇರೆಯವ್ರು ಹಿಂಗೆಲ್ಲ ಬದುಕಬೇಕು. ಕ್ಯಾಶುವಲ್ ಆಗಿ ನನಗೆ ಯಾರೋ ಒಬ್ಬರು ಡೈರೆಕ್ಟ್ ಮಾಡಿ ಬರ್ತಾರೆ, ಪ್ರೊಡ್ಯೂಸರ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ತಾರೆ. ಆ ಹುಡುಗಂಗೆ ಅಷ್ಟು ಮಾರ್ಕೆಟ್ ಇದೆಯಾ? ಆ ಹುಡುಗನ ಮೇಲೆ ಅಷ್ಟು ಹಾಕ್ಬೋದ ದುಡ್ಡು? ಒಬ್ರು ಬೆಳೆಸಿದ್ಕೆ ಇವತ್ತು ಡಿ-ಬಾಸ್ ಆಗಿದ್ದು, ಅವತ್ತು ಒಬ್ರನ್ನ ಬೆಳೆಸಿದ್ಕೆ ಇವತ್ತು ಸುದೀಪ್ ಸರ್ ಆಗಿದ್ದು, ಸ್ಟಾರ್ ಆಗಿದ್ದು. ಸ್ಟಾರ್ಟಿಂಗಲ್ಲಿ ನೀವು ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೊಬ್ರು ಸ್ಟಾರ್ ಉಟ್ಕೊತಾರೆ. ಯಾರಾದರೂ ಆಗಿರ್ಬೋದು. ಇವತ್ತು ಎಷ್ಟೋ ಜನ ಸ್ಟಾರ್ ಮಕ್ಕಳು ನೀವೇ ನೋಡ್ತಿದ್ದೀರಾ, ಡೈಲಿ ಬೆಳಗ್ಗೆ ಮೂರ್ತಾಗ್ತಿದೆ. ಎಲ್ಲರೂ ಖುಷಿ ಇದೆ, ಇಷ್ಟೊಂದು ಎಲ್ಲ ಆ್ಯಕ್ಟರ್ ಮಕ್ಳುಗಳೇ ಖುಷಿ. ಯಾಕೆ ಬರಬೇಕು? ನಮ್ಮ ಮನೆಯಿಂದ ಇನ್ನೊಬ್ರು ಬರಬೇಕು, ಇನ್ನೊಬ್ರು ಬೆಳೆಸ್ಬೇಕಾದ್ರೆ ಎಲ್ರಿಗೂ ಒಂದು ಥಾಟ್ಸ್ ಇರುತ್ತೆ. ನೀವೆಲ್ಲೋ ತೊಗೊಂಬಂದು ಅವ್ರ ಲೈಫ್ನ ಸ್ಟಾಪ್ ಮಾಡಿಬಿಟ್ಟೆ, ಇವ್ರ ಮುಖ ನೋಡ್ದಾ, ಇವ್ರಿರೋ ಪರ್ಸನಾಲಿಟಿ ನೋಡ್ದಾ? ಟ್ಯಾಲೆಂಟ್ ನೋಡಿ, ಎಕ್ಸಾಕ್ಟ್ಲಿ ಅವ್ರಿರೋ ಕಲರ್ ಅಲ್ಲ, ಅವ್ರಿರೋ ಪರ್ಸನಾಲಿಟಿ ಅಲ್ಲ. ನಿಜ ಅನ್ನೋದು ಅನ್ಭವಿಸಿದವ್ರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಿರುತ್ತೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನೆಗೆಟಿವ್, ಸುಮ್ಮನೆ ಹೇಳ್ತೀನಿ ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಕೊತಾರೆ. ನಾನು ಜಾಸ್ತಿ ಟೈಮ್ ಮಾಡಿರೋದು ಅವ್ರ ಜೊತೆ. ಇವಾಗ ನೀವೆಲ್ಲೇ ಇಂಟರ್ವ್ಯೂಸ್ ಹೋಗಿ ನೋಡಿದ್ರು ನಾನು ಬೇರೆಯವ್ರ ಬಗ್ಗೆ ಜಾಸ್ತಿ ಹೇಳಿರೋದು, ಯಾಕಂದರೆ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲದ್ರ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ. ಅವ್ರ ಜೊತೆ ನಾನು ಜಾಸ್ತಿ ಜರ್ನಿ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಬಾಸ್ ಜೊತೆ. ಅದಕ್ಕೋಸ್ಕರ ಏನೋ ಮಧ್ಯದಲ್ಲಿ ಬಂತು, ಅಡೆತಡೆಗಳಾಯಿತು, ಅದು ದೊಡ್ಡವರೇನೋ ಮಾಡಿಕೊಂಡ್ರು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇವತ್ತಿಗೂ ಅದೇ ಪ್ರೀತಿ ಅಭಿಮಾನ, ಇವತ್ತಿಗೂ ಅದೇ ಪ್ರೀತಿಸ್ತೀನಿ, ಅಷ್ಟೇ ಇಷ್ಟಪಡ್ತೀನಿ. ನನ್ನ ಬೆಡ್ರೂಮಲ್ಲಿ ನನ್ನ ತಲೆ ಮೇಲೇ ಅವ್ರ ಫೋಟೋ ಇದೆ, 2 ಫೋಟೋ ಹಾಕೊಂಡಿದ್ದೀನಿ, ದೊಡ್ಡ ಫೋಟೋ ಹಾಲಲ್ಲಿ ಹಾಕಿದ್ದೀವಿ. ಅದು ಯಾವತ್ತಿಗೂ ಅಭಿಮಾನ ಹಂಗೆ ಇರುತ್ತೆ, ಅದು ಯಾವತ್ತಿಗೂ ಕಮ್ಮಿ ಆಗಲ್ಲ, ಆಗೋದು ಇಲ್ಲ. ಫಾರ್ ಎವರ್ ಡಿ-ಬಾಸ್.